ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ, ವಿಕಲಚೇತನರ ಸಮನ್ವಯ ಸಭೆ ಹಾಗೂ ಶ್ರೀಮಂತ ಕಾರ್ಯಕ್ರಮ. ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ 2025 ಹಾಗೂ 26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ ಮತ್ತು ವಿಕಲಚೇತನರ ಸಮನ್ವಯ ಸಭೆ ಸೀಮಂತ ಕಾರ್ಯಕ್ರಮವು ಆಲೂರಿನ ಮಡ್ಗಲ್ ಬ್ಯಾಂಕೆಟ್ ಲ್ಯಾನ್ಸರ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಭಾಗವಹಿಸಿ ಜ್ಯೋತಿ ಬೆಳಗಿಸಿದರು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ವರದಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ. ನಂತರ ಗ್ರಾಮ ಸಭೆಯಲ್ಲಿ ಸೀಮಂತ ಕಾರ್ಯಕ್ರಮ, ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ, ಉಚಿತ ಆರೋಗ್ಯ ಶಿಬಿರ ಹಾಗೂ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಈ ಗ್ರಾಮ ಸಭೆಯಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಷ್ಪ ಮಂಜುನಾಥ್, ಉಪಾಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಜೋಸೆಫ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ತಮ್ಮೇನಹಳ್ಳಿ ಜಯರಾಮ್, ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ರಾಜೇಶ್, ದ್ವಿತೀಯ ದರ್ಜೆ ಲೆಕ್ಕಾಧಿಕಾರಿ ಮೋಹನ್ ಕೃಷ್ಣ, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಒಟ್ಟಾಗ 5 ವರ್ಷ ಮುಂದಕ್ಕೆ ಹಾಕಿವಾಗ ಹೋಗ್ತದೆ. ಯಾಕಂದ್ರೆ ಜನರ ಕೈಯಲ್ಲಿ ಇರ್ತದೆ. ಈ ಮ್ಯಾಕ್ಸಿಮಮ್ ಕೆಲಸವನ್ನ ಶಕ್ತಿ ಮಾಡುವಂತ ಕೆಲಸ ಮಾಡಿ ಮುಂದೆ ಜನ ಹೇಳ್ಬೇಕು, ಇಂಥವ್ರೆ ನಾವು ಬೆಂಬಲಬೇಕು, ನೀವೇ ನಿಂತ್ಕೊಂಡು ನಾವು ಗೆಲ್ಲಿಸ್ತೀವಿ, ಆ ಥರ ಜನ ಹೇಳೋ ರೀತಿಯಲ್ಲಿ ಕೆಲಸ ಮಾಡಬೇಕು. ನಮ್ಗೆ ಒಳ್ಳೇದಾಗ್ತದೆ, ಭಗವಂತ ಒಳ್ಳೇದು ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಸಣ್ಣ ಇರ್ತದೆ. ಯಾವುದೇ ಕೆಲಸಗಳನ್ನ ಗೆಲ್ಲಿಸೋದಾದ್ರೆ ಮಾಡಕ್ಕೆ ಹೋಗ್ಬಾರ್ದು. ಈಗ ಮೊನ್ನೆ ನಮ್ಮ ಮೆಂಬರ್ ಫೋನ್ ಮಾಡಿದ್ದೆ ಏನೋ ನಿಂತೋಯ್ತು ಅಂತೇಳಿ ಏನೂ ಇಲ್ಲಪ್ಪ, ಅದನ್ನು ಬಿಲ್ಡಿಂಗ್ ಮುಗಿಸ್ರಿ, ಮಕ್ಕಳು ಓದೋರಲ್ಲ, ನಮ್ಮ ಮಕ್ಕಳು ಓದೋಲ್ಲ, ಎಲ್ಲ ಕಡೆ ಹೋಗೋದು ಏನಿದ್ರೆ ನನ್ನ ಹತ್ರ ಹೇಳಿದೆ, ಸಮಸ್ಯೆ ನನ್ನ ಕೈಲಿ ಬಗೆಹರಿಸಬೇಕಾದ್ರೆ ಬಗೆಹರಿಸ್ತೀನಿ. ಇವತ್ತು ಇನ್ನೊಂದಷ್ಟು ಕೆಲಸ ಕಾರ್ಯಗಳು ನಿಮ್ಮಲ್ಲಿ ಹಾಕಿದ್ದೀನಿ. ತಮಿಳ್ನಾಡಿ, ವಿಜಯಪುರ, ಆಲೂರು, ಸ್ಕೂಲ್ ಅಂತೀವಿ. ಆಲೂರು ಇವತ್ತು 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಒಂದು ವಿಶಿಷ್ಟವಾದಂಥ ಗ್ರಾಮ ಸಭೆ ಇದು. ಗ್ರಾಮ ಸಭೆಯಲ್ಲಿ ಏನು ಅಂತಂದರೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಏನಾರ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇತ್ತು. ಇವತ್ತು ಇಲ್ಲಿ ನಮ್ಮ ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಸೀಮಂತ ಕಾರ್ಯಕ್ರಮ, 60ಕ್ಕೂ ಹೆಚ್ಚು ಹೆಣ್ಣುಮಕ್ಕಳಿಗೆ ಸೀಮಂತ ಕಾರ್ಯಕ್ರಮವನ್ನು ಪಂಚಾಯಿತಿ ವತಿಯಿಂದ ಮಾಡಿ ಅವರಿಗೆ ಇಡೀ ಕುಟುಂಬದ ರೀತಿಯಲ್ಲಿ ಅವರಿಗೆ ಆತಿಥ್ಯವನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಅರುಣ ಮತ್ತು ಅವರ ಸ್ನೇಹಿತರ ಕಡೆಯಿಂದ ಅಂಗವಿಕಲರಿಗೆ 3 ತ್ರಿಚಕ್ರ ವೆಹಿಕಲ್ ಸ್ಕೂಟರ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ವೀಲ್ ಚೇರ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಈ ಥರ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಈ ಆಲೂರು ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದಾರೆ. ಬಹುತೇಕ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರ ಅವಧಿ ಮುಗೀತಾ ಇರ್ತದೆ. ಆಲೂರದ್ದು ಮಾತ್ರ ಇನ್ನೂ 5 ತಿಂಗಳು ಬಾಕಿ ಇರೋದ್ರಿಂದ ಬಹುಶಃ ಅವರು ಇನ್ನೊಂದು ಗ್ರಾಮ ಸಭೆಯನ್ನು ಕೂಡ ಮಾಡುವಂಥ ಅವಕಾಶ ಇರ್ತದೆ. ಸೊ ಗ್ರಾಮ ಪಂಚಾಯತಿಗಳು ಭಾಳ ಪ್ರಮುಖವಾಗಿ ಆಡಳಿತವನ್ನು ನಡೆಸ್ತಕ್ಕಂಥವು ಮತ್ತು ಸ್ಥಳೀಯರ ಸಮಸ್ಯೆಗಳನ್ನು ತಕ್ಷಣಕ್ಕೆ ಬಗೆಹರಿಸ್ತಕ್ಕಂಥವ್ರು ಗ್ರಾಮ ಪಂಚಾಯತಿಗಳು. ಸೊ ಗ್ರಾಮ ಪಂಚಾಯತಿಗಳು ಈ ಕೆಲವು ಕಡೆ ಇಲ್ಲದೆ ಇರೋದ್ರಿಂದ ಭಾಳ ಸಮಸ್ಯೆ ಆಗ್ತದೆ. ಆದಷ್ಟು ಬೇಗ ಸರ್ಕಾರ ಚುನಾವಣೆಗಳನ್ನು ನಡೆಸಿ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ನಡೆಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಇವತ್ತು ಬಂದಿದ್ದಾರೆ, ಯಶಸ್ವಿ ಗ್ರಾಮ ಸಭೆ ಮಾಡಿದ್ದಾರೆ. ನಮ್ಮ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆಗೆ ಆಗಮಿಸಿ ಎಲ್ಲ ಶ್ರೀಮಂತ ಕಾರ್ಯಕ್ರಮ ಮತ್ತು ವಿಕಲಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಸಕರನ್ನು ಹೋಗಿ ಕೇಳಿದ್ದಕ್ಕೆ ಇಂಥ ಡೇಟು 9ನೇ ತಾರೀಕು ಮಾಡ್ರಮ್ಮ ಅಂತ ಹೇಳಿದ್ರು, ಡೇಟ್ ಕೊಟ್ಟರು. ಸರಿ, ಮತ್ತು ಪಾಂಪ್ಲೆಟ್ ಹೊಡ್ಸಿದ ಮೇಲೆ ಮತ್ತೆ ಸದಸ್ಯರುಗಳನ್ನೆಲ್ಲ ಕರ್ಕೊಂಡು ಹೋಗಿ ಮಾತನಾಡಿ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಅವರು ಆಯ್ತಮ್ಮ ಬಂದೇ ಬರ್ತೀನಿ, ನಡೀರಮ್ಮ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿದ್ರು. ಬಂದರು. ಅವ್ರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಈ ಚೌಟ್ರಿ ಕೊಟ್ಟಿದ್ದಕ್ಕೆ ಅವರು ಮಡ್ಕಲ್ಲು ಅಣ್ಣ ಕುಮಾರಣ್ಣ ಬಂದು
ಹೋದ ಸಲನೂ ಕೊಟ್ಟಿದ್ರು ಚೌಟ್ರಿನ, ಈ ಸಲನೂ ಕೊಟ್ಟರು. ನಮಗೆ ತುಂಬ ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ. ಹಂಗಾಗಿ ನಮ್ಮ ಈ ಕಾರ್ಯಕ್ರಮ ಎಲ್ಲನೂ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಶಾಸಕರು 20 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಎಲ್ಲ ಕಡೆ ಕೆಲಸ ಕಾರ್ಯಗಳು, ರೋಡು, ಡ್ರೈನೇಜು ಎಲ್ಲ ಮಾಡೋದಕ್ಕೆ. ಆಮೇಲೆ ನಮ್ಮ ಪಂಚಾಯತಿ ಬಿಲ್ಡಿಂಗದು ನಾವು ಅವ್ರನ್ನ ಕೇಳಿದ್ವಿ. ಅಂಗನವಾಡಿ, ಅಂಬೇಡ್ಕರ್ ಭವನ, ಸ್ತ್ರೀಶಕ್ತಿ ಭವನ, ಆಮೇಲೆ ಇದು ಇನ್ನೊಂದು ಸಮುದಾಯ ಭವನ ಎಲ್ಲನೂ ಮಾಡಿಕೊಡ್ರಿ ಅಂತ ನಾವೆಲ್ಲರನ್ನೂ ಕೇಳಿದ್ದಕ್ಕೆ ಶಾಸಕರು ಎಲ್ಲ ಕಡೆನೂ ಮಾಡಿಸಮ್ಮ, ನೀನು ಮಾಡ್ಸೋಕ್ಕಾಗಿಲ್ಲ ಅಂದರೆ ನಾನು ಮಾಡಿಸ್ತೀನಿ ಅಂತ ಅಂದರು. ಇಲ್ಲ ಅಣ್ಣ, ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಭರವಸೆ ನಾವು ಕೊಟ್ಟಿದ್ದೀವಿ. ಎಲ್ಲ ಸದಸ್ಯರುಗಳ ಹತ್ರ ನಾವು ರಿಕ್ವೆಸ್ಟು ಮಾಡಿಕೊಂಡು ಅವರು ಸಹಕಾರ ನಮಗೆ ಕೊಟ್ಟರೆ, ಸಾಥ್ ಕೊಟ್ಟರೆ ನಾವು ಎಲ್ಲ ನಿಂತು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ನಾವು ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಈ ಮಾತನ್ನು ಇವತ್ತು ಶ್ರೀಮಂತ ಕಾರ್ಯಕ್ರಮ ವಿಕಲಚೇತನರು ಗ್ರಾಮ ಸಭೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದು. ಮುಖ್ಯವಾಗಿ ಕುಮಾರಣ್ಣವರು ಹೋದ ಸಲನೂ ಈ ಚೌಟ್ರಿ ನಮಗೆ ಫ್ರೀಯಾಗಿ ಕೊಟ್ಟಿದ್ದು ಫಂಕ್ಷನ್ ಮಾಡ್ಕೊಳಕ್ಕೆ. ಈ ಸಲನೂ ಕೊಟ್ಟರು. ಅವ್ರಿಗಂತೂ ತುಂಬ ಟ್ಯಾಂಕ್ಸ್ ಹೇಳಲೇಬೇಕು ನಾವು. ಹಾಗೆ ಸಾರ್ವಜನಿಕರು ಎಲ್ಲ ಸಹಕಾರ ಕೊಟ್ಟು ಈ ಫಂಕ್ಷನ್ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರು. ತುಂಬ ಚೆನ್ನಾಗಾಯಿತು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರಿಗೆ ಏನೇನು ಅನಿಸ್ಕೋ ಗೊತ್ತಿಲ್ಲ. ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಾಯಿತು. ನಮ್ಮ ಅವಧಿಲಿ ಇದು ಲಾಸ್ಟ್ನೇ ಗ್ರಾಮ ಸಭೆ, ಲಾಸ್ಟ್ನೇ ಶ್ರೀಮಂತ ಕಾರ್ಯಕ್ರಮ, ಲಾಸ್ಟ್ನೇ ವಿಕಲಚೇತನರು ಎಲ್ಲ ಸೇರಿ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಮ್ಮ ಅವಧಿ ಇನ್ನೊಂದು 6 ತಿಂಗಳೈತೆ, ಮುಗಿದೋಯ್ತದೆ. ಅಷ್ಟರೊಳಗೆ ಇನ್ನೂ ಏನಾದರೂ ಒಳ್ಳೆ ಕಾರ್ಯಗಳು ಇದ್ದರೆ ಮಾಡೋಣ ಅಂತ ನಾವಿಷ್ಟು ಕೇಳೋಕ್ಕೆ